ಜಾನ್ವಿಯವರೇ. ಆಫೀಸಿಗೆ ಹೊರಟ್ರಾ? ಸರಿ, ಹುಷಾರಾಗಿ ಹೋಗಿ ಬನ್ನಿ. ನೋಡಿ, ನೀವು ಈ ಥರ ಎಲ್ಲ ಕಾಳಜಿ ತೋರಿಸ್ತಾ ಇದ್ರೆ ಜಯ ಅಂತ ಎಲ್ಲೂ ಹೋಗಲ್ಲ, ಇಲ್ಲೇ ನಿಮ್ಮ ಜೊತೆನೆ ಮನೇಲಿ ಇದ್ಬಿಡ್ತಾರೆ. ಮತ್ತೆ ನಾನು ವರ್ಷ ಶುರು ಮಾಡ್ಬೇಕಾ? ಅಯ್ಯೋ ಬೇಡ ಬೇಡಪ್ಪ, ಮುದ್ದಾದ ಹೆಂಡತಿ ಮುದ್ದಾಗಿ ಕಾಳಜಿ ತೋರಿಸ್ತಾ ಇದ್ರೆ ಜಗತ್ತಿನೆಲ್ಲ ಮರೆತು ನಿಮ್ಮ ಮಡ್ಲಲ್ಲಿ ಮಲಗ್ಕೊಂಡ್ಬಿಡ್ಬೇಕು ಅನ್ಸತ್ತೆ ಅಷ್ಟೇ. ನೀವು ಜಗತ್ತನ್ನ ಮರೆತರು ಜಗತ್ ನಿಮ್ಮನ್ನ ಮರಿಬೇಕಲ್ಲ. ಎಲ್ಲ ಹೆಚ್ಚನ್ನು ಗಮನಿಸ್ತಾ ಇರುತ್ತೆ. ಏನು ಹೇಳಿದ್ರಿ? ಏನಿಲ್ಲ ರೀ, ನೀವೀಗ ಮೀಟಿಂಗ್ಗೆ ಬಿಡದಿಗೆ ಹೋಗ್ಬೇಕು ಅಂತಲ್ವಾ? ನೀವು ಹೋಗ್ತಾ ಇದ್ರೆ ಅವ್ರನ್ನ ಕಾಯಿಸ್ದಾಗಲ್ವಾ ಹೇಳಿ? ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನೀವು ಇನ್ನೂ ಇಲ್ಲೇ ಇದ್ರೆ ಕಾಲ್ಸ್ ಬರೋಕ್ಕೆ ಶುರುವಾಗುತ್ತೆ, ಅದಕ್ಕೆ ಹೇಳಿದೆ. ಅದು ಸರಿನೇ, ಒಂದ್ಸಲಿ ಕಮಿಟ್ ಆದಮೇಲೆ ಹೊರಗೆ ಬರೋದು ತುಂಬ ಕಷ್ಟ. ನಾನು ಹೋಗಿ ಬರ್ತೀನಿ ಮನೆ ಕಡೆ ಜೋಪಾನ. ಸಂಜೆ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ. ಟೇಕ್ ಕೇರ್. ಹುಷಾರಾಗಿ ಡ್ರೈವ್ ಮಾಡಿ. ಬಾಯ್. ಹೇಳು ಜಾನು. ವಿಶ್ವ, ಎಲ್ಲಿದ್ಯಾ ನೀನು? ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ನಿಂತಿದ್ದೀನಿ ಜಾನು. ಜಯಂತವ್ರು ಹೋಗೋದನ್ನ ಈಗ ತಾನೇ ನೋಡಿದೆ. ಅದೇ, ಇವಾಗ ನೀನು ಗೇಟ್ ಹತ್ರ ಬಂದ್ಬಿಡು, ನಾನು ಬರ್ತೀನಿ. ಏನಾದರೂ ಸರಿ, ಅಮ್ಮನ್ನ ಅವ್ರ ಕಪಿ ಮುಷ್ಟಿಯಿಂದ ಕಾಪಾಡಲೇಬೇಕು. ಸರಿ ಜಾನು. ಮನೆಗೆ ಒಂದಷ್ಟು ತರಕಾರಿಗಳು ಬೇಕಿತ್ತು, ಅದಕ್ಕೆ ತೊಗೊಂಡು ಬರೋಣ ಅಂತ ಇಲ್ಲೇ ಪಕ್ಕದಲ್ಲಿ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲ ಜಾನ್ವಿಯವರೇ, ನಿಮ್ಗೆ ಏನು ಬೇಕು ಅಂತ ಹೇಳಿದ್ರೆ ನಾನೇ ತಂದು ಕೊಡಲ್ವಾ? ಸುಮ್ಮನೆ ಅಷ್ಟು ದೂರ ಯಾಕೆ ಹೋಗ್ತೀರಿ? ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ಮತ್ತೆ ಮೊದಲಿನ ಥರ ನನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತ. ನಾನು ಹೇಗೆ ಬೇಕೋ ಹಾಗೇ ಇರ್ತೀನಿ. ನೋಡಿ ಜಾನ್ವಿಯವರೇ, ನೀವಲ್ಲಿ ಹೊರಗೆ ಹೋದಾಗ ನಿಮ್ಗೇನೋ ತೊಂದರೆ ಆಗಿರ್ಬೋದು ಅನ್ನೋ ಕಾಳಜಿಯಿಂದ ಹಾಗೆ ಮಾತಾಡಿದೆ ಅಷ್ಟೇ. ತೊಂದರೆ ಆದರೆ ನನ್ನನ್ನು ಕಾಪಾಡ್ಕೊಳಕ್ಕೆ ನಂಗೆ ಗೊತ್ತಿದೆ ರೀ. ಓಕೆ ಫೈನ್, ಇನ್ನು ಯಾವತ್ತೂ ನಾನು ನಿಮಗೆ ಈ ಥರ ಪ್ರಶ್ನೆ ಮಾಡೋದಿಲ್ಲ, ಸರಿನಾ? ಇವ್ರು ಇಷ್ಟು ಬೇಗ ಇಲ್ಲಿಗೆ ಬಂದಿದ್ದಾರೆ ಅಂದರೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದ್ಯಾ? ಅದು ಹಾಳಾಗಿ ಹೋಗ್ಲಿ. ಇವ್ರು ವೆಂಕಿ ಅಣ್ಣ ಅಮ್ಮನ ಎಲ್ಲಿಟ್ಟಿದ್ದಾರೆ ಗೊತ್ತೇ ಆಗ್ತಿಲ್ವಲ್ಲ, ಹೇಗೆ ಅದನ್ನು ಕಂಡು ಹಿಡಿಯೋದೀಗ? ಜಾನ್ವಿಯವರೇ, ಏನು ಯೋಚನೆ ಮಾಡ್ತಿದ್ದೀರಿ? ಹೊರಗೆ ಹೋದಾಗ ನಿಜವಾಗ್ಲೂ ಏನಾದರೂ ಆಯ್ತಾ? ಇಲ್ಲ ಇಲ್ಲ, ಹಾಗೆಲ್ಲ ಏನಾಗಿಲ್ಲ. ಏನೋ ತಲೆಯಲ್ಲಿ ವಿಷಯಗಳು ಓಡ್ತಾ ಇತ್ತು, ಯೋಚನೆ ಮಾಡ್ತಾ ಕೂತಿದ್ದೆ ಅಷ್ಟೆ. ಏನು ವಿಷಯ ಕೇಳ್ಬೋದಾ? ರೀ, ಬೆಂಕಿ ಅಣ್ಣನ ತಾಯಿನ ಹುಡ್ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೀವಿ, ಆದರೆ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾವು ಹುಡುಕ್ತೆ ಹೋದರೆ ಮಾತಿಗೆ ತಪ್ಪಾಗಲ್ವಾ? ಆಗ ಅಣ್ಣ ಬೇಜಾರು ಮಾಡ್ಕೊಳಲ್ವಾ? ನಾವು ಹುಡುಕ್ತೀವಿ ಅಂತ ಹೇಳಿದ್ ಬಿಟ್ರೆ ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇಲ್ವಲ್ಲ ರೀ. ಜಾನ್ವಿಯವರೇ, ಹುಡುಕ್ಬೇಕು ಅಂತಾನೆ ಫೋಟೋ ಕೇಳಿದ್ದಲ್ವಾ? ನೀವು ಇಸ್ಕೋತೀನಿ ಅಂತ ಹೇಳಿದ್ರಿ, ಇಸ್ಕೊಂಡೇ ಇಲ್ಲ. ಅಲ್ಲ, ಅವ್ರು ಹೇಗಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಹುಡ್ಕೋದು ಹೇಗೆ? ಈಗ ವೆಂಕಿಯವ್ರ ತಾಯಿ ಅವ್ರ ಮುಂದೆ ಬಂದು ನಿಂತರು, ಅವ್ರಿಗೆ ಯಾರು ಅಂತಾನೆ ಗೊತ್ತಾಗಲ್ಲ, ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಅಂದರೆ ಇವಾಗ ಹುಡ್ಕೋಕ್ಕಾಗೋದೇ ಇಲ್ಲ ಅಂತೀರಾ? ಇಲ್ಲ ಇಲ್ಲ, ಹುಡುಕ್ಬಹುದು. ಅದಕ್ಕೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಆ ಹೆಂಗಸು ಮುಂಚೆ ಎಲ್ಲಿದ್ರು ಹೇಗಿದ್ರು ಅಂತ ವಿಚಾರಿಸಕ್ಕೆ ಹೇಳ್ತೀನಿ. ಆಗ ಮೇ ಬಿ ಅವ್ರನ್ನ ಹುಡ್ಕೋದಕ್ಕೆ ಸುಲಭ ಆಗುತ್ತೆ ಅನ್ಸತ್ತೆ. ಅರೆ, ಕಾಫಿ ಸೀತಾ ಇದೆ, ಬಂದೆ. ಇದನ್ನೆಲ್ಲ ಬಗೆಹರಿಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಜಯಂತ್ ಅವ್ರ ಫೋನ್ಗೆ ಬಗ್ ಫಿಕ್ಸ್ ಮಾಡೋದು. ಬಗ್ಗ? ಹಾಗಂದ್ರೆ ಫೋನಲ್ಲಿ ಇನ್ಸ್ಟಾಲ್ ಮಾಡುವಂತ ಒಂದು ಆ್ಯಪ್ ಜಾನು, ಅದರೊಳೊಂದು ವೈರಸ್ ಇರುತ್ತೆ. ಅದನ್ನ ಜಯಂತ್ ಅವ್ರ ಫೋನಿಗೆ ಇನ್ಸ್ಟಾಲ್ ಮಾಡಿದ್ರೆ ಅವರು ಪ್ರತಿದಿನ ಎಲ್ಲಿ ಹೋಗ್ತಾರೆ, ಯಾರ ಜೊತೆಗೆ ಮಾತಾಡ್ತಾರೆ, ಅವ್ರ ಲೊಕೇಶನ್, ಕಾಲ್ ರೆಕಾರ್ಡಿಂಗ್ಸು ಇಷ್ಟನ್ನು ನಮ್ಮ ಫೋನಲ್ಲಿ ಕುತ್ಕೊಂಡು ನಾವು ನೋಡ್ಬೋದು. ಲಕ್ಷ್ಮಿ,
ಒಂದೆರಡು ನಿಮಿಷ ಕೂತಿರು, ಆ ಕಸ್ಟಮರ್ ಬಂದಿರೋ ಒಂಚೂರು ಗಾಡಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ರಾಮ, ನೀವ್ ಹೀಗೆ ಕೆಲಸ ಅಂತೀರ ಅಂತ ಗೊತ್ತಿದ್ರೆ ಈ ಸರ್ವಿಸ್ ಸ್ಟೇಷನ್ ಓಪನ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅಲ್ಲ ರೀ, ಬರೀ ದುಡ್ಡು ಮಾಡಿದ್ರೆ ಏನ್ ಪ್ರಯೋಜನ? ಆರೋಗ್ಯನೇ ಇಲ್ಲ ಅಂದ್ಮೇಲೆ ದುಡ್ಡು ಇಟ್ಕೊಂಡು ಏನ್ ಮಾಡ್ಬೇಕು? ವೀಣಾ ಫೋನ್ ಮಾಡ್ತಿದ್ದಾಳೆ. ಸ್ಪೀಕರ್ಗೆ ಹಾಕಿ. ಹೇಳಮ್ಮ ವೀಣಾ. ಮಾವ, ಅತ್ತೆ ಊಟ ತಗೊಂಡ್ ಬಂದ್ರಾ? ಅಯ್ಯೋ, ತಗೊಂಬರೋದು ಅಷ್ಟೇ ಅಲ್ಲ, ನನಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಊಟ ಮಾಡ್ಬಿಟ್ಟು ಆಮೇಲೆ ಕೆಲಸ ಮಾಡಿ ಅಂತ ಬಲವಂತ ಮಾಡ್ತಿದ್ದಾಳೆ. ಒಳ್ಳೇದಾಯ್ತು ಬಿಡಿ. ಆಮೇಲೆ ಮಾವ, ಅತ್ತೇನು ಇಲ್ಲಿ ಊಟ ಮಾಡಿಲ್ಲ, ಕೇಳಿದಕ್ಕೆ ಅಲ್ಲಿ ನಿಮ್ ಜೊತೆನೆ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅವ್ರು ಊಟ ಮಾಡ್ತಿದಾರೋ ಇಲ್ವೋ? ವೀಣಾ, ಇದನ್ನ ಹೇಳಕ್ ಫೋನ್ ಮಾಡ್ಬೇಕಿತ್ತೇನಮ್ಮ? ಮತ್ತಿನ್ನೇನು ಅತ್ತೆ, ನೀವು ಊಟ ಮಾಡದೇ ಇದ್ರೆ ನನಗಿಲ್ಲಿ ಊಟ ಮಾಡಕ್ ಮನ್ಸು ಬರುತ್ತಾ ಹೇಳಿ? ಮಾವ, ಕೇಳಿಸ್ಕೊತಾ ಇದೀರಲ್ಲ, ಅತ್ತೆಗೂ ಊಟ ಮಾಡಿಸಿ ಅಲ್ಲಿ. ಹಾ, ಮಾಡಿಸ್ತೀನಮ್ಮ. ಆಯ್ತು, ಸರಿ ಮಾವ, ಹೇಳ್ತೀನಿ. ಸರಿನಮ್ಮ. ಲಕ್ಷ್ಮಿ, ಆರೋಗ್ಯದ ಬಗ್ಗೆ ದೊಡ್ಡ ಭಾಷಣ ಹೊಡೆದಿಯಲ್ಲ, ನಿನ್ನ ಆರೋಗ್ಯನೇ ಸರಿಯಾಗಿ ನೋಡ್ಕೊಳ್ತಿಲ್ಲ. ಊಟ ಮಾಡ್ಕೊಂಡು 1 ಗಂಟೆ ತಡವಾಗಿ ಬಂದಿದ್ರೆ ನಾನೇನು ಎಲ್ಲರೂ ಓಡೋಗ್ಬಿಡ್ತಿದ್ನಾ? ಹಾಗಲ್ಲ ರೀ, ನಿಮ್ದು ಊಟ ಆದ್ಮೇಲೆ ಮನೆಗೆ ಹೋಗಿ ಊಟ ಮಾಡೋಣ ಅನ್ಕೊಂಡೆ ಅಷ್ಟೇ. ಏನ್ ಲಕ್ಷ್ಮಿ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು.